ನಮಸ್ಕಾರ ಆತ್ಮೀಯ ಸಹಕಾರಿ ಬಂಧುಗಳೇ. ಮಲ್ಲಿಕಾರ್ಜುನ ಸೌಹಾರ್ದ ಸಹಕಾರಿ ನಿಯಮಿತ ಧಾರವಾಡ ಇದರ 6ನೇ ಶಾಖೆಯನ್ನು ನಾವು ತಡಕೋಡು ಗ್ರಾಮದಲ್ಲಿ ಇವತ್ತು ಉದ್ಘಾಟನೆ ಮಾಡಿದ್ವಿ. ತಡಕೋಡು ಗ್ರಾಮದ ನಮ್ಮ ಪೂಜ್ಯರಾದಂಥ ಹಾಗೂ ಉಪ್ಪಿನಪೆಟಗೇರಿಯ ಶ್ರೀ ವಿರೂಪಾಕ್ಷ ದೇವರು ಇವರ ಒಂದು ಅಮೃತ ಹಸ್ತದಿಂದ ಈ ಶಾಖೆಯನ್ನು ನಾವು ಇವತ್ತು ಉದ್ಘಾಟನೆ ಮಾಡಿದ್ವಿ. ನಮ್ಮ ಮಲ್ಲಿಕಾರ್ಜುನ ಸೌಹಾರ್ದ ಸಂಸ್ಥೆ 2009-10ರಲ್ಲಿ ಕೇವಲ ಅಮರಗೋಳ ಗ್ರಾಮಕ್ಕೆ ಸೀಮಿತವಾದಂಥ ಈ ಸಂಸ್ಥೆಯಾಗಿತ್ತು. ಆದರೆ ನಾವು ನಮ್ಮ ಆಡಳಿತ ಮಂಡಳಿ ಸದಸ್ಯರು ಈ ಸಂಸ್ಥೆಯನ್ನು ಧಾರವಾಡ ಜಿಲ್ಲೆಯಾದ್ಯಂತ ವಿಸ್ತರಣೆ ಮಾಡಬೇಕಂತ ಒಂದು ಯೋಚನೆಯನ್ನು ಮಾಡಿಕೊಂಡು 2015 ಮತ್ತು 16ನೇ ಸಾಲಿನಲ್ಲಿ ನಮ್ಮ ಉಪವಿಧಿಗಳನ್ನು ತಿದ್ದುಪಡಿ ಮಾಡಿಕೊಂಡು ಸೌಹಾರ್ದ ಕಾಯ್ದೆ 1997ಕ್ಕೆ ಮಾರ್ಪಾಡು ಮಾಡಿಕೊಂಡು ಧಾರವಾಡ ಜಿಲ್ಲೆಯಾದ್ಯಂತ ಕಾರ್ಯನಿರ್ವಹಣೆಯನ್ನು ಮಾಡ್ತಾ ಇದ್ದೇವೆ. ನಮ್ಮ ಸಂಸ್ಥೆಯ ಮುಖ್ಯ ಉದ್ದೇಶ ಒಂದು ಹಣಕಾಸಿನ ವ್ಯವಹಾರ ಮಾಡುವ ಸಂಸ್ಥೆ ಅಲ್ಲ. ಆರ್ಥಿಕವಾಗಿ ಹಿಂದುಳಿದಂಥ ವ್ಯಕ್ತಿಗಳಿರ್ಬೋದು, ಸಮಾಜದಲ್ಲಿ ಆರ್ಥಿಕವಾಗಿ ಹಿಂದುಳಿದವರಿರ್ಬೋದು, ಇವತ್ತು ಈ ಸಮಾಜ ಅಭಿವೃದ್ಧಿ ಹೊಂದಬೇಕಾದ್ರೆ ಅವರಿಗೆ ಒಂದು ಒಳ್ಳೆಯ ಆರ್ಥಿಕ ಭದ್ರತೆ ಬೇಕು. ಆ ಆರ್ಥಿಕ ಭದ್ರತೆ ಇದ್ದರೆ ಮಾತ್ರ ಸಮಾಜ ಸುಧಾರಣೆಗೆ ಸಾಧ್ಯ. ಆ ದೃಷ್ಟಿಯನ್ನು ಇಟ್ಟುಕೊಂಡು ನಮ್ಮ ಸಂಸ್ಥೆ ಇದುವರೆಗೆ ಸೇವೆಯನ್ನು ಮಾಡ್ಕೊತ ಬಂದಿದೆ. ತಡಕೋಡು ಗ್ರಾಮಕ್ಕೆ ಇವತ್ತು ಶಾಖೆಯನ್ನು ಉದ್ಘಾಟನೆ ಮಾಡಿದ್ದೇವೆ. ಆರಂಭದಲ್ಲಿ ನಮ್ಮ ಸಂಸ್ಥೆಗೆ ಉತ್ತಮವಾದಂಥ ಪ್ರತಿಕ್ರಿಯೆಯನ್ನು ಇವತ್ತು ನಾವು ನೋಡ್ತಾ ಇದ್ದೇವೆ. ಪ್ರಥಮ ಹಂತದಲ್ಲಿ ಈ ಗ್ರಾಮದ ಇವತ್ತು ಎಷ್ಟು ಸಂಘಗಳ ರಚನೆಯಾಗಿದ್ದಾವೆ ಅಂತ ಹೇಳಕ್ಕೆ ಭಾಳ ಸಂತೋಷ ಅನ್ನಿಸ್ತದೆ. ಸುಮಾರು 45 ಮಹಿಳಾ ಸ್ವಸಹಾಯ ಸಂಘಗಳು ಇವತ್ತು ಉದ್ಘಾಟನೆಗೊಂಡಿದ್ದಾವೆ. ಅವರ ಉಳಿತಾಯ ಯೋಜನೆಗಳೆಂದರೆ ಸುಮಾರು 350 ಜನ ಇವತ್ತು ನಮ್ಮ ಸಂಸ್ಥೆಗೆ ಸದಸ್ಯರಾಗಿದ್ದಾರೆ. ಅದರ ಜೊತೆಗೆ ಸುಮಾರು 1ನೇ ದಿನ ಇವತ್ತು ಆರಂಭದಲ್ಲಿ ಸುಮಾರು 65 ಜನ ಸದಸ್ಯತ್ವವನ್ನು ಪಡ್ಕೊಂಡಿದ್ದಾರೆ. ಅದರ ಜೊತೆಗೆ ತಮ್ಮ ದಿನನಿತ್ಯ ವ್ಯವಹಾರ ಮಾಡ್ತಕ್ಕಂಥ ಗ್ರಾಮದ ಸುತ್ತಮುತ್ತಲಿನ ಗ್ರಾಮಗಳಿಂದ ಆ ಗ್ರಾಮಗಳಿಂದ ಸಣ್ಣ ಸಣ್ಣ ವ್ಯಾಪಾರಸ್ಥರು ಇವತ್ತು ನಮ್ಮ ಪಿಗ್ಮಿ ಸಂಗ್ರಹಣೆಯನ್ನು ಸುಮಾರು 126 ಜನ ಇವತ್ತು ಡೈಲಿ ಪಿಗ್ಮಿ ಖಾತೆಗಳನ್ನು ಪ್ರಾರಂಭ ಮಾಡಿದ್ದಾರೆ. ಸುಮಾರು 150 ಜನ ತಮ್ಮ ಸೇವಿಂಗ್ ಖಾತೆಗಳನ್ನು ಓಪನ್ ಮಾಡಿದ್ದಾರೆ. ಸುಮಾರು 1ನೇ ದಿನ ಸುಮಾರು 60 ಲಕ್ಷದವರೆಗೆ ಇವತ್ತು ಠೇವಣಿಯನ್ನು ಸಂಗ್ರಹಗೊಂಡಿದೆ. ನಾವು ಕೂಡ ಇವತ್ತಿನ ಹಂತದಲ್ಲಿ 35 ಲಕ್ಷದವರೆಗೆ ಸಾಲವನ್ನು ಇವತ್ತಿನ ದಿನ ವಿತರಣೆ ಮಾಡಿದ್ದೇವೆ. ಈ ರೀತಿ ಮಲ್ಲಿಕಾರ್ಜುನ ಸೌಹಾರ್ದ ಸಹಕಾರಿ ಸಂಸ್ಥೆ ಬೆಳೆದು ಬಂದ ಹಾದಿಯಾಗಿದೆ. ಇವತ್ತು ತಡಕೋಡು ಗ್ರಾಮದಲ್ಲಿ ನಾವೇನು ಪ್ರಾರಂಭ ಮಾಡಿದ್ದೇವೆ, ಸುತ್ತಮುತ್ತಲಿನ ಗ್ರಾಮದಸ್ಥರಲ್ಲಿ ವಿನಂತಿ ಮಾಡ್ಕೊತಾ ಇದ್ದೇನೆ, ಈ ಸಂಸ್ಥೆ ನಿಮ್ಮದು. ಈ ಸಂಸ್ಥೆಯನ್ನು ಬೆಳೆಸುವಂಥ ಜವಾಬ್ದಾರಿ ನಿಮ್ಮದು. ನಿಮ್ಮ ಆರ್ಥಿಕತೆಗೆ ಸಹಾಯ ಸಹಕಾರ ಮಾಡುವಂಥ ಜವಾಬ್ದಾರಿ ನಮ್ಮದು. ಆ ದೃಷ್ಟಿಯಿಂದ ಈ ಸಂಸ್ಥೆಯನ್ನು ಪ್ರಾರಂಭ ಮಾಡಿದ್ದೇವೆ. ಮಲ್ಲಿಕಾರ್ಜುನ ಸೌಹಾರ್ದ ಸಂಸ್ಥೆ ಇದು 6ನೇ ಶಾಖೆ. ನಮ್ಮ ಸಂಸ್ಥೆಯಿಂದ ಕೇಂದ್ರ ಕಚೇರಿ ನವನಗರದ ಅಮರಗೋಳದಲ್ಲಿದ್ದರೆ, ಮೊದಲನೇ ಶಾಖೆಯಾಗಿ ಅಮೀನ್ಮಾವಿ, ನರೇಂದ್ರ, ಗೋಕುಲ ಹಾಗೂ ಗರಗ ಮತ್ತು ತಡಕೋಡದಲ್ಲಿ ಶಾಖೆಯನ್ನು ಪ್ರಾರಂಭ ಮಾಡಿದ್ದೇವೆ. ಈ ಹಿಂದೆ ಶಾಖೆಯನ್ನು ಪ್ರಾರಂಭ ಮಾಡಿದಾಗ ಎಲ್ಲ ಶಾಖೆಗಳು ಲಾಭದಾಯಕವಾಗಿ ಕೆಲಸ ನಿರ್ವಹಿಸ್ತಾ ಇದ್ದಾವೆ. ಅದು ಬಹಳ ಸಂತೋಷ. ಇವತ್ತು ಸಹಕಾರಿ ಸಂಸ್ಥೆಯನ್ನು ಕಟ್ಟುವುದು ದೊಡ್ಡದಲ್ಲ, ಸಹಕಾರ ಸಂಸ್ಥೆಯನ್ನು ಬೆಳೆಸೋದು ದೊಡ್ಡದಿದೆ. ಆ ರೀತಿ ರೈತರಿಗಾಗಿ ಏನೆಲ್ಲ ಸೌಲಭ್ಯಗಳು ಸರಿ ಹೇಳ್ತೀನಿ. ಇವತ್ತು ನಮ್ಮ ಉಪವಿಧಿಗಳಲ್ಲಿ ರೈತಕ್ಕೆ ಕೃಷಿಗೆ ನಾವು ಸಾಲವನ್ನು ಕೊಡೋದಿಲ್ಲ. ಆದರೆ ರೈತರು ಉಪಕಸಬುಗಳನ್ನು ಮಾಡಿದಾಗ ಇವತ್ತು ಒಂದು ಉದ್ಯಮವನ್ನು ಪ್ರಾರಂಭ ಮಾಡ್ತೀನಿ, ಒಂದು ಹಾಲಿನ ಡೈರಿಯನ್ನು ಪ್ರಾರಂಭ ಮಾಡ್ತೀನಿ, ಒಂದು ಕುರಿ ಸಾಗಾಣಿಕೆಯನ್ನು ಪ್ರಾರಂಭ ಮಾಡ್ತೀನಿ, ಅಥವಾ ಒಂದು ಹೊಲಗಳಿಗೆ ಅಭಿವೃದ್ಧಿ ಬೇಕಾದಕ್ಕಂಥ ಮೆಸ್ತರಿಗಳನ್ನು ಉಪಯೋಗ ಮಾಡ್ತೀನಿ ಅಂದರೆ ಅಂಥದಕ್ಕೆ ನಾವು ಸಾಲವನ್ನು ಕೊಡ್ತಾ ಇದ್ದೇವೆ. ಅದರ ಜೊತೆಗೆ ಗೋಲ್ಡ್ ಲೋನ್ ಕೊಡ್ತಾ ಇದ್ದೇವೆ. ಗ್ರಾಮದಲ್ಲಿ ಸಣ್ಣ ಸಣ್ಣ ವ್ಯಾಪಾರಸ್ಥರಿಗೆ ಸಾಲವನ್ನು ಕೊಡ್ತಾ ಇದ್ದೇವೆ. ಇವತ್ತು ರೈತರಿಗೆ ಸಾಲ ಕೊಡೋದಿಲ್ಲ. ಯಾರು ಮನೆ ಕಟ್ಟಬೇಕಂತಂದ್ರೆ ನೌಕರಿ ಇದ್ದವರಿಗೆ, ಇನ್ಕಮ್ ಟ್ಯಾಕ್ಸ್ ಇದ್ದವ್ರಿಗೆ ಸಾಲ ಕೊಡ್ತಾರೆ. ಆದರೆ ಇವತ್ತು ನಮ್ಮ ರೈತ ಕುಟುಂಬಗಳಿಗೆ ನಾವು ಗೃಹ ಉಪಯೋಗ ಸಾಲವನ್ನು ಕೂಡ ಕೊಡ್ತಾ ಇದ್ದೇವೆ. ಅವರಿಗೆ ವ್ಯಾಪಾರ ಅಭಿವೃದ್ಧಿಗೆ ಸಾಲವನ್ನು ಕೊಡ್ತಾ ಇದ್ದೇವೆ. ಈ ರೀತಿ ಹಲವಾರು ಯೋಜನೆಗಳನ್ನು ಇವತ್ತು ನಾವು ಪ್ರಾರಂಭ ಮಾಡಿದ್ದೇವೆ. ಈಜಿ ಮನಿ ಅಂತ ಸಾಲದ ಯೋಜನೆ ಇದಾವೆ ನಮ್ಮಲ್ಲಿ. ಮಹಿಳಾ ಸಂಘಗಳಿಗೆ ಇವತ್ತು ಸಾಲವನ್ನು ಕೊಡುವಂಥದ್ದಿದೆ. ಆದರೆ ನಮ್ಮ ಉದ್ದೇಶ ಇಷ್ಟೇ, ಮಹಿಳಾ ಸಂಘಗಳು ಇವತ್ತು ನಮ್ಮ ಸಂಸ್ಥೆಯಲ್ಲಿ ಸುಮಾರು 5,000 ಸಂಘಗಳನ್ನು ಇವತ್ತು ನಮ್ಮ ಧಾರವಾಡ ಜಿಲ್ಲೆಯಿಂದ ಕಾರ್ಯನಿರ್ವಹಿಸ್ತಾ ಇದ್ದಾವೆ. ಆದರೆ ಆ ಸಂಘಗಳು ಇವತ್ತು ಮನೆಗೆ ಅಥವಾ ಮನೆ ಯಜಮಾನಿಗೆ ಹೊರೆ ಆಗ್ತಾ ಇಲ್ಲ. ಆ ಸಂಘಗಳು ತಮ್ಮ ಆರ್ಥಿಕತೆಯ ಸಬಲೀಕರಣಕ್ಕಾಗಿ ಉದ್ಯೋಗವನ್ನು ಪ್ರಾರಂಭ ಮಾಡಲಿಕ್ಕೆ ನಾವು ಕೆಲಸವನ್ನು ಪ್ರಾರಂಭ ಮಾಡಿದ್ದೇವೆ. ಇವತ್ತು ಆ ನನ್ನ ಮಹಿಳಾ ಸಂಘಗಳಿಗೆ ಇವತ್ತು ವ್ಯಾಪಾರ ಅಭಿವೃದ್ಧಿ ತರಬೇತಿ, ಅದರ ಜೊತೆಗೆ ಹೊಲಿಗೆ ಕ್ಲಾಸು, ಕಂಪ್ಯೂಟರ್ ತರಬೇತಿ, ಇತರೆ ಸಣ್ಣ ಸಣ್ಣ ಕೈಗಾರಿಕಾ ಉದ್ಯಮಗಳ ತರಬೇತಿಗಳನ್ನು, ಕೃಷಿಯನ್ನು ಯಾವ ಥರ ಬೆಳವಣಿಗೆ ಮಾಡಬೇಕನ್ನುವಂಥ ರೀತಿ ತರಬೇತಿಗಳನ್ನು ನಾವು ಮೊನ್ನೆ ತಾನೇ ಒಂದು ತರಬೇತಿಯನ್ನು ಕೊಟ್ಟಿವಿ. ರೈತರಿಗೆ ಸುಮಾರು ಕಾಯಿಪಲ್ಯ ಬೆಳೆಯುವಂಥ ಒಂದು ತರಬೇತಿಯನ್ನು ಕೊಟ್ಟಿವಿ. ಆ ಕಾಯಿಪಲ್ಯ ಯಾವ ಥರ ಬೆಳಿಬೇಕಂದ್ರೆ ವೆಸ್ಟರ್ನ್ ಕಾಯಿಪಲ್ಯ ಇವತ್ತು ಭಾಳ ಕಂಪನಿಗಳಿಗೆ ಬರ್ತಾ ಇದ್ದಾವೆ. ಇವತ್ತು ದೊಡ್ಡ ದೊಡ್ಡ ರಿಸಾರ್ಟ್ಗಳನ್ನು ನಾವು ನೋಡ್ತಾ ಇದ್ದೇವೆ. ಧಾರವಾಡದಲ್ಲಿ ಇವತ್ತು ಧಾರವಾಡ ಜಿಲ್ಲೆಯಲ್ಲಿ ಕೈಗಾರಿಕಾ ಉದ್ಯೋಗಗಳು ಬರ್ತಾ ಇದ್ದಾವೆ. ಅವೆಲ್ಲವಕ್ಕೂ ಕೂಡ ಅವಶ್ಯಕತೆ ಇರುವಂಥದ್ದು ವೆಸ್ಟರ್ನ್ ಕಾಯಿಪಲ್ಯ. ಆ ವೆಸ್ಟರ್ನ್ ಕಾಯಿಪಲ್ಯ ಬೆಳೀಲಿಕ್ಕೆ ಕೂಡ ನಾವು ತರಬೇತಿ ಕೊಟ್ಟು ಅದನ್ನ ಬೆಳವಣಿಗೆ ಮಾಡಲಿಕ್ಕೆ ಕೂಡ ಸಾಲವನ್ನು ನಾವು ಇವತ್ತು ಕೊಡ್ತಾ ಇದ್ದೇವೆ. ಈ ರೀತಿ ಹಲವಾರು ಯೋಜನೆಗಳನ್ನು ರೈತ ಸದಸ್ಯರಿಗೆ, ಅದರ ಜೊತೆಗೆ ನನ್ನ ಎಲ್ಲ ಸರ್ವ ಸದಸ್ಯರು ಕೂಡ ಸಾಲದ ಯೋಜನೆಗಳನ್ನು ಮಲ್ಲಿಕಾರ್ಜುನ ಸೌಹಾರ್ದ ಸಹಕಾರಿಯಿಂದ ನಾವು ವಿತರಣೆಯನ್ನು ಮಾಡ್ತಾ ಇದ್ದೇವೆ. ಕೊನೆಯದಾಗಿ ಗ್ರಾಮಸ್ಥರಿಗೆ ಏನು ಹೇಳಕ್ಕೆ ಇವತ್ತು ನನ್ನ ತಡಕೋಡು ಗ್ರಾಮದ ಹಿರಿಯರಿಗೆ ಮಕ್ಕವನ್ನು ನೋಡಿದಾಗ ಭಾಳ ಸಂತೋಷ ಅನಿಸ್ತದೆ. ಯಾಕಂದರೆ ಈ ಗ್ರಾಮ
ಈಗಾಗಲೇ ಪೂಜಾರಿ ಹೇಳಿದಂಗೆ ಭಾಳ ಒಂದು ಸತ್ಸಂಗದ ಗ್ರಾಮ. ಇಲ್ಲಿರುವಂಥ ಸುತ್ತಮುತ್ತಲ ಗ್ರಾಮಗಳು ರೈತಾಪಿ ಇರುವಂಥ ಗ್ರಾಮಗಳು. ಇಂಥ ರೈತರು ನಮ್ಮ ಸಂಸ್ಥೆಯನ್ನು ಆಹ್ವಾನವನ್ನು ಕೊಟ್ಟು ನಮ್ಮ ಸಂಸ್ಥೆಯ ಶಾಖೆಯಲ್ಲಿ ಪ್ರಾರಂಭ ಮಾಡೋಕ್ಕೆ ಸಹಕಾರ ಕೊಟ್ಟಿದ್ದಾರಲ್ಲ, ಇದಕ್ಕಿಂತ ದೊಡ್ಡ ಪುಣ್ಯ ನಮ್ಮ ಆಡಳಿತ ಮಂಡಳಿ ಸದಸ್ಯರದು ಮತ್ತು ನಮ್ಮ ಸರ್ವ ಸದಸ್ಯರದ್ದು ಪುಣ್ಯ ಅಂತ ಹೇಳ್ತೀವಿ. ಇಂಥ ಒಂದು ಗ್ರಾಮದಲ್ಲಿ ನಾವು ಶಾಖೆ ತೆರೆದಕ್ಕೆ ಭಾಳ ಸಂತೋಷ ಅನಿಸ್ತದೆ. ಥ್ಯಾಂಕ್ ಯು ಸರ್. ಇವತ್ತು ತಡಕೋರ್ ಗ್ರಾಮದಲ್ಲಿ ಮಲ್ಲಿಕಾರ್ಜುನವರ ಸೌಹಾರ್ದ ಸಂಘದ್ದೇನು ಕಾರ್ಯಕ್ರಮ ಇಟ್ಕೊಂಡಾರ, ಭಾಳ ಸಂತೋಷದ ಕೆಲಸ. ಯಾಕಂತಂದ್ರೆ ಹಳ್ಳಿ ಒಳಗೆ ಬಡಬಗ್ಗರಿಗೆ ಅನುಕೂಲ ಆಗೋಂಥದ್ದು ಒಂದು ಖಾತೆನ ತೆಗೆದಿದ್ದಾರೆ. ಭಾಳ ಖುಷಿ ಆಗೈತಿ. ಇವತ್ತು ನಮ್ಮ ಇಲ್ಲಿ ಕರೆದು ಸನ್ಮಾನ ಮಾಡ್ಯಾರ, ಅವ್ರಿಗೆ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ಮಲ್ಲಿಕಾರ್ಜುನ ಸೌಹಾರ್ದ ಸಹಕಾರಿ ಸಂಘ ನಿಯಮಿತ ಏನು ಇವತ್ತು ಒಂದು ನೂತನವಾಗಿ ತಡಕೋಡು ಗ್ರಾಮದಲ್ಲಿ ಒಂದು ಏನು ನೂತನ ಶಾಖೆಯನ್ನು ಉದ್ಘಾಟನೆಗೆ ಇವತ್ತು ನಮ್ಮ ಪೂಜ್ಯ ಮಹಾಪೌರ್ನಲ್ಲಿ ಅವರು ಆಹ್ವಾನಿಸಿದರು. ಇಲ್ಲಿ ಬಂದ ತಕ್ಷಣ ಈ ಒಂದು ಸೌಹಾರ್ದ ಸಹಕಾರಿ ಸಂಘ ನಿಯಮಿತ ಏನು ಇವರು ಸಾಕಷ್ಟು ಬ್ರಾಂಚ್ಗಳನ್ನು ಮಾಡ್ತಾ ಬಂದಿದ್ದಾರೆ. ಇವರ ಮುಖ್ಯ ಬ್ರಾಂಚ್ ಬಂದ್ಬಿಟ್ಟು ನವನಗರದಲ್ಲಿದೆ. ಇವರು ಉದ್ದೇಶ ಇಷ್ಟೇ, ಎಲ್ಲ ಕಡು ಬಡವ ಮತ್ತು ಸಾಮಾನ್ಯ ಜನರಿಗೆ ಒಂದು ಸ್ವಾವಲಂಬಿ ಜೀವನ ಮಾಡಲಿಕ್ಕೆ, ಅಂದರೆ ಸ್ವಯಂ ಉದ್ಯೋಗ ಮಾಡಲಿಕ್ಕೆ. ಇಲ್ಲಿ ನಾವೆಲ್ಲ ಬೇರೆಯವ್ರ ಕಡೆ ಹೋದರೆ ಬಡ್ಡಿಕೋರರು ದಂಧೆಕೋರರು ಸಾಕಷ್ಟು ಬಡ್ಡಿಗಳನ್ನ ವಸೂಲು ಮಾಡ್ತಾ ಅವ್ರ ರಕ್ತ ಹೀರುವಂಥ ಕೆಲಸ ಕಾರ್ಯಗಳನ್ನು ಆಗ್ತದವು. ಅದನ್ನೆಲ್ಲ ಇವ್ರನ್ನು ಮನಗಂಡು ಒಂದು ಜನಸಾಮಾನ್ಯರಿಗೆ, ಒಂದು ಎಲ್ಲ ಜನರಿಗೆ, ಎಲ್ಲ ಕೂಲಿಕಾರರಿಗೆ ಮತ್ತು ಬೀದಿ ವ್ಯಾಪಾರಸ್ಥರಿಗೆ, ನಮ್ಮ ರೈತರಿಗೆ ಮತ್ತು ಸ್ವಸಹಾಯ ಸಂಘದವರಿಗೆ ಎಲ್ಲರಿಗೂ ಕೂಡ ಒಂದು ಒಳ್ಳೆಯದು ಅನುಕೂಲ ಆಗಲಿ ಅನ್ನುವಂಥ ನಿಟ್ಟಿನಲ್ಲಿ ಈ ಒಂದು ಶಾಖೆಯನ್ನು ತಡಕೋಡು ಗ್ರಾಮದಲ್ಲಿ ಅವರು ಆರಂಭ ಮಾಡಿದ್ದಾರೆ. ಇವರು ತಡಕೋಡು ಗ್ರಾಮದಲ್ಲಿ ಏನು ಶಾಖೆ ಆರಂಭ ಆಗಿದೆ ಆ ಶಾಖೆಗೆ ನಾವು ಶುಭ ಕೋರ್ತೇವೆ. ಇಂಥ ಶಾಖೆಗಳು ನೂರಾರಾಗಲಿ, ಎಲ್ಲ ಬಡಬಗ್ಗರು ಜನಸಾಮಾನ್ಯರು ಕೂಡ ಒಂದು ಸಬಲೀಕರಣ ಆಗಲಿ, ಫ್ರಂಟ್ಲೈನ್ಗೆ ಅವರು ಬರಲಿ ಅಂತ ಹೇಳ್ತಾ ಈ ಶಾಖೆಗೆ ನಾನು ಶುಭ ಕೋರ್ತೇನೆ. ಮಲ್ಲಿಕಾರ್ಜುನ ಸೌಹಾರ್ದಿತ ಈ ಸಂಘ ಆಗಿದ್ದರಿಂದ ನಮ್ಮ ಊರಿಗೆ ರೈತರಿಗಾಗಲಿ ಅಥವಾ ಸಂಘ ಸಂಸ್ಥೆಗಳಿಗಾಗಲಿ ಸಣ್ಣ ಸಣ್ಣ ವ್ಯಾಪಾರಸ್ಥರಿಗೆ ಎಲ್ಲರಿಗೂ ಅನುಕೂಲ ಐತಿ. ಆಗಿದ್ದು ಭಾಳ ಒಳ್ಳೆ ಕೆಲಸ ಆಗಿತ್ತು, ಚಲೋ ಆಗೈತಿ. ಆದರೆ ಇದರಿಂದ ಉಪಯೋಗ ತೊಗೊಂಡ್ರೆ ಒಳ್ಳೇದು. ಹಾಂ ಆಗಿವ್ರಿ, ಸದಸ್ಯರಾಗಿ ಕಾರ್ಯನಿರ್ವಹಿಸ್ತೀವಿ. ಆಮೇಲೆ ಎಲ್ಲ ರೀತಿ ಸಪೋರ್ಟು ಮಾಡತ್ತಾರ. ಸೊ ಆ ರಿಸ್ಟ್ರಿಕ್ಷನ್ ಇವು ಅಂತ ಏನಿಲ್ಲ, ಬಟ್ ಅನುಕೂಲ ನೋಡ್ಕೊಂತ ಒಟ್ಟು ಎಲ್ರಿಗೂ ಉಪಕಾರ ಮಾಡತ್ತಾರು. ಇದರಿಂದ ನಮಗೂ ಊರಿಗೆ ಚಲೋ ಐತಿ, ಸುತ್ತಮುತ್ತ ಹಳ್ಳಿಗಳಿಗೂ ಅನುಕೂಲ ಆಗ್ಲಿಕ್ಕಾಗೈತಿ. ರೈತರು ವ್ಯಾಪಾರಸ್ಥರಿಗೆ ಭಾಳ ಅನುಕೂಲ ಐತಿ, ವ್ಯಾಪಾರಸ್ಥರಿಗೂ ಅನುಕೂಲ ಐತಿ, ಆಮೇಲೆ ಮುಂದೆ ರೈತರಿಗೂ ಅನುಕೂಲ ಐತಿ. ಅರ್ಜುನ್ ಯಲ್ಲಪ್ಪ ಕಸಾಯಿ ಅಂತ ಹೇಳಿ ನೂತನವಾಗಿ ಸ್ಥಾಪನೆಯಾದ ಶ್ರೀ ಮಲ್ಲಿಕಾರ್ಜುನ ಸೌಹಾರ್ದ ಸಹಕಾರಿ ನಿಯಮಿತ ಧಾರವಾಡ ತಡಕೋರು ಬ್ರಾಂಚ್ ಇದು ಒಂದು ಅವಶ್ಯ ಭಾಳ ಇತ್ತು ನಮ್ಮಲ್ಲಿ. ಸಣ್ಣ ವ್ಯಾಪಾರಸ್ಥರಿಗೆ ಹಾಗೂ ರೈತರಿಗೆ ಇದರಿಂದ ಅನುಕೂಲ ಆಕೈತಿ. ರೈತರು ಇದರ ಸದುಪಯೋಗ ತಗೋಬೇಕಂತ ನಮ್ಮ ಆಶೆ. ಇವತ್ತು ಮಲ್ಲಿಕಾರ್ಜುನ ಹೊರಕೇರಿ ಅವರು ಮೊದಲ ಅಮರಗುಳದಾಗ ಒಂದು ಬ್ರ್ಯಾಂಚನ್ನು ಮಾಡಿದರು. ಇವತ್ತು ಧಾರವಾಡ ತಾಲೂಕಿನಾದ್ಯಂತ ಸುಮಾರು 6 ಬ್ರ್ಯಾಂಚ್ಗಳನ್ನು ಮಾಡಿದ್ದಾರೆ. ಇದು 6ನೇ ಬ್ರ್ಯಾಂಚು. ಇವತ್ತು ತಡಕೋಡು ಗ್ರಾಮದ ಎಲ್ಲ ರೈತ ಬಾಂಧವರಿಗೆ ಮತ್ತು ಮಹಿಳೆಯರಿಗೆ, ವಿಶೇಷವಾಗಿ ಮಹಿಳೆಯರಿಗೆ ಒಂದು ಆರ್ಥಿಕ ಸಬಲೀಕರಣ ಮಾಡ್ಕೊಳ್ಳಿಕ್ಕೆ ತುಂಬ ಅನುಕೂಲ ಆಕತ್ತೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳ್ತೇನೆ. ಅವರಿಗೆ ಇದೇ ರೀತಿ ಇನ್ನೂ ಹಲವಾರು ಬ್ರ್ಯಾಂಚ್ಗಳನ್ನ ಮಾಡಲಿಕ್ಕೆ ಅವ್ರಿಗೆ ಶಕ್ತಿ ಬರಲಿ ಅನ್ನುವಂಥ ಮಾತನ್ನು ಸಹಿತ ಈ ಸಂದರ್ಭದಲ್ಲಿ ನಾನು ಹೇಳ್ತೇನೆ. ನನ್ನ ಹೆಸರು ಸುರೇಶ್ ಗರ್ಜೂರ್ ಅಂತೇಳಿ. ನಾವು ಸಿವಿಲ್ ಕಾಂಟ್ರಾಕ್ಟರ ಮತ್ತು ಅದರ ಒಟ್ಟಿಗೆ ರೈತರು. ಥ್ಯಾಂಕ್ ಯು.